friends, good morning. Welcome back to my YouTube channel. ಹೇಗಿದ್ದೀರಾ ಎಲ್ಲರೂ? ಬೆಳಿಗ್ಗೆನೆ ಅನ್ನೋದಕ್ಕಿಂತ ನನಗೆ ಇದು ರಾತ್ರಿನ ಬೆಳಿಗ್ಗೆನ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇವಾಗ ಇಲ್ಲಿ ಟೈಮ್ ಬಂದು 3 ಗಂಟೆ ಆಗಿದೆ ಬೆಳಿಗ್ಗೆ. ಸೊ ಇವಾಗ ಏನಕ್ಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂತಂದರೆ ನಿಮ್ಮೆಲ್ಲರನ್ನ ನನ್ನ ಜೊತೆ ಈ ಹಾಲಿಡೇ ಸೀಸನಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತ. ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ಲಾಸ್ ಏಂಜಲೀಸ್ ಅನ್ನೋ ಸಿಟಿಗೆ ಹೋಗಿ ಅಲ್ಲಿಂದ ನಾವು ಕ್ರೂಸಲ್ಲಿ ಒಂದು 3 ದಿನ ಟ್ರಿಪ್ ಮಾಡ್ತೀವಿ. ಆ್ಯಂಡ್ ಆ ಒಂದು ಕ್ರೂಸ್ ವೆಕೇಷನ್ಗೆ ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಅಮೆರಿಕದಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಹಾಗೆ ನೀವೆಲ್ಲರೂ ಈ ಒಂದು ವಿಡಿಯೋಸ್ನ ಎಂಜಾಯ್ ಮಾಡ್ತೀರಾ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸಪೋರ್ಟ್ ಈಗೇನೆ ನನ್ನ ಮೇಲೆ ಇರಲಿ. ಇವಾಗ ಏನಪ್ಪ ಅಂತಂದರೆ ಇವಾಗ ಬೆಳಿಗ್ಗೆನೆ ಎದ್ದಿದ್ದೀನಿ. ಮುಂಚೆ ಆಗಿದ್ರೆ ಇಷ್ಟು ಬೇಗ ಎದ್ದಾಳ್ತಿರ್ಲಿಲ್ಲ. ಚಂದು ನಾನು ಒಂದೇ ಸೂಟ್ಕೇಸ್ ಹಾಗೆ ತಳ್ಕೊಂಡು ಹೋಗ್ಬಿಡ್ತಿದ್ವಿ. ಬಟ್ ಇವಾಗ ಪ್ರಿಷಾ ಇರೋದ್ರಿಂದ ಸೊ ಆಸ್ ಎ ಪೇರೆಂಟ್ಸ್ ಇವಾಗ ಎಲ್ಲಾನು ಎಕ್ಸ್ಟ್ರಾ ಪ್ಲಾನ್ ಮಾಡಬೇಕಾಗತ್ತೆ. ಅವಳಿಗೆ ಕಂಫರ್ಟ್ ಆಗೋ ಥರ ಆ್ಯಂಡ್ ಏನೇನೆಲ್ಲ ಪ್ರೆಪ್ ಮಾಡ್ಕೋಬೇಕು ಅದೆಲ್ಲಾನು 2 ಡೇಸಿಂದ ನಡೀತಾ ಇತ್ತು. ಬ್ಲ್ಯಾಕ್ ಫ್ರೈಡೇ ಡೀಲಲ್ಲಿ ಒಳ್ಳೊಳ್ಳೆ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲಾನು ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ತುಂಬಾ ಜಾಸ್ತಿ ಶಾಪಿಂಗ್ ಆಗೋಯ್ತು ಈ ಸಲ. ಆ್ಯಂಡ್ ಒಂದೊಳ್ಳೆ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಕೂಡ ಮಾಡಿದ್ದೀನಿ. ಅಲ್ಲಿ ಒಂದು ಮಿನಿ ಕಿಟ್ಟಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಪನ್ ಮಾಡೋದಕ್ಕಾಗ್ತಿಲ್ಲ. ಈ ಥರ ಕಾಂಪ್ಯಾಕ್ಟ್ ಇದೆ ನೋಡಿ. ಡ್ರೆಸ್ ಮಾಡ್ಕೊಳೋದಕ್ಕೆ ಎಲ್ಲ ನೀಟಾಗಿ ಕಾಣಿಸುತ್ತೆ. ಸೊ ಎಲ್ಲ ನಾವು ಹೋಗೋ ಕಡೆ ಎಲ್ಲ Airbnb ಆಗಲಿ ಕ್ರೂಸಲ್ಲಿ ಎಲ್ಲ ಹೋಟೆಲ್ ರೂಮ್ ಥರನೇ ಇರುತ್ತೆ. ಬಟ್ ಆದ್ರೂ ಟ್ರಾವೆಲ್ ಟೈಮಲ್ಲಿ ಎಲ್ಲ ಕಾಂಪ್ಯಾಕ್ಟ್ ಆಗಿರುತ್ತೆ. ಇದರಲ್ಲಿ ಬ್ರಷ್ ಆಗಿರ್ಬೋದು, ನಾನು ಒಂದು ಲಿಪ್ಸ್ಟಿಕ್, ಜ್ಯುವೆಲರಿ, ರಬ್ಬರ್ ಬ್ಯಾಂಡ್, ಪಿನ್ಸ್ ಆ ಥರ ಎಕ್ಸ್ಟ್ರಾ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಜಸ್ಟ್ ಏರ್ಪೋರ್ಟಿಗೆ ಅವಿನೋ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಬೇಬಿ ಮಾಯ್ಶ್ಚರೈಸರ್ ಸಮ್ಟೈಮ್ ಪ್ರಿಷಾದ್ ಯೂಸ್ ಮಾಡ್ತೀನಿ, ಸಮ್ಟೈಮ್ ನಾನು ಯೂಸ್ ಮಾಡ್ತೀನಿ. ಇವಾಗ ಜಸ್ಟ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಲ್ವಾ, ಹಾಗೆ ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ. ಆ್ಯಂಡ್ ಸಿಂಪಲ್ ಸ್ಟಡ್ ಚೈನ್ ಆ್ಯಂಡ್ ಜೊತೆಗೆ ಬ್ರಾಸ್ಲೆಟ್. ತುಂಬ ಒಂಥರ ಕಂಫರ್ಟ್ ಆಗಿರೋ ಒಂದು ಲುಕ್. ಆ್ಯಂಡ್ ಈಗಷ್ಟೇ ಫ್ರೆಶ್ ಅಪ್ ಆಗಿ ಹೇರ್ ವಾಶ್ ಎಲ್ಲ ಆಯಿತು. ನಾನು ಫುಲ್ ಹೇರ್ ಸೆಟ್ ಥರ ಮಾಡ್ಕೊಂಡಿದ್ದೀನಿ, ಬ್ಲೋ ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ರೆಡಿ. ಪ್ರಿಷಾ ಜನರು ಮಲ್ಕೊಂಡಿದ್ದಾರೆ, ಇವಾಗ ಎದ್ದೇಳಿಸ್ಬೇಕು. ನಾವು ಇಲ್ಲಿಂದ ಏರ್ಪೋರ್ಟಿಗೆ ಹೋಗಬೇಕು. ಅಲ್ಲಿಂದ ಸೆಕ್ಯೂರಿಟಿ ಚೆಕ್ ಆಗಿರ್ಬೋದು. ಹಾಗೆ ಪ್ರಿಷಾ ಇರೋದ್ರಿಂದ ನಾವು ಯಾವಾಗಲೂ ಇವಾಗ ಒಂದು 30 ಮಿನಿಟ್ಸ್ ಮೇಲೆ ಟೈಮ್ ಎಕ್ಸ್ಟ್ರಾ ಟೈಮ್ ಇಟ್ಕೋಬೇಕಾಗುತ್ತೆ. ಮಧ್ಯೆ ಏನಾದರೂ ಚೇಂಜ್ ಆದರೆ ಮ್ಯಾನೇಜ್ ಮಾಡೋ ಥರ ಅದೆಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ. ಆ್ಯಂಡ್ ಸೋ ಎಕ್ಸೈಟೆಡ್. ಚಂದು ನಾನು ಕ್ರೂಸ್ ಟ್ರಿಪ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅನ್ಕೊತಾ ಇದ್ವಿ. ಐ ಡೋಂಟ್ ನೋ, ಲೈಕ್ ಇಡೀ US ಎಲ್ಲ ಸುತ್ತಾಡ್ತಾ ಇದ್ವಿ, ಅದು ಇದು. ಆಮೇಲೆ ಪ್ರೆಗ್ನೆನ್ಸಿ ಜರ್ನಿ, ಸೊ ಈಗೆಲ್ಲ ಒಂಥರ ಎಲ್ಲ ಒಟ್ಟೊಟ್ಟಿಗೆ, ಹಾಗಾಗಿ ಕ್ರೂಸ್ ಟ್ರಿಪ್ ಮಾಡೋದಕ್ಕೆ ಅವಕಾಶನೇ ಆಗ್ತಿರ್ಲಿಲ್ಲ. ಸೊ ಇವಾಗ ಕ್ರೂಸ್ ಟ್ರಿಪ್ ನನ್ನ ಜೊತೆ ನಾವು ಅಷ್ಟೇ ಅಲ್ಲದೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ. 2 ಫ್ಯಾಮಿಲಿ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ಲೈಕ್ ಹೋಲ್ ಗ್ಯಾಂಗ್ ಫನ್. ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಹೋಗಿ ಬರ್ತಾ ಇರ್ತೀವಿ. ಬಟ್ 5 ಡೇಸ್ ಕ್ರೂಸಲ್ಲಿ ಮತ್ತು ಲಾಸ್ ಏಂಜಲೀಸ್ ಟೂರ್ ಮಾಡೋದು ಆ ಥರ ಒಂಥರ ರಿಲ್ಯಾಕ್ಸಿಂಗ್ ಟೈಮ್. ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡ್ಬೋದು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತಲೇ ಒಂದು ಅರ್ಧ ಗಂಟೆ ಮುಂಚೆ ಇದ್ದು ಎಲ್ಲ ಲಾಸ್ಟ್ ಮೂಮೆಂಟ್ ಥಿಂಗ್ ಇತ್ತು, ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೂ ಇದೆ, ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ಅದೆಲ್ಲ ಮಾಡ್ಕೊತ ಇವಾಗ ಮತ್ತೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ಈ ವಿಡಿಯೋನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಒಪ್ಸೋ ನಿಮ್ಮೆಲ್ಲರಿಗೂ ನನ್ನ ಜೊತೆ ಈ ಒಂದು ರಿಲ್ಯಾಕ್ಸಿಂಗ್ ಟೈಮ್ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಿಮ್ಮೆಲ್ಲರಿಗೂ ಹ್ಯಾಪಿ ಹಾಲಿಡೇಸ್. ಆ್ಯಂಡ್ ಐ ಆಮ್ ಶ್ಯೂರ್ ಈ ವಿಡಿಯೋಸ್ ನಿಮಗೆ ಸ್ವಲ್ಪ ಲೇಟಾಗಿ ರೀಚ್ ಆಗ್ಬೋದು. ಯಾಕೆಂದರೆ ಪ್ರಿಷಾ ಇರೋದ್ರಿಂದ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲ್ಲ, ವಿಡಿಯೋ ಶೂಟ್ ಮಾಡೋದಕ್ಕೂ ನಂಗೆ ಟೈಮ್ ಆಗ್ತಾ ಇರಲ್ಲ. ಬಟ್ ಇವಾಗ ಸ್ವಲ್ಪ ಪ್ಲ್ಯಾನ್ ಮಾಡಿ ಅವಳು ಕಾಮಾಗಿ ಮಲಗಿರೋದ್ರಿಂದ ಆ್ಯಂಡ್ ಈ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ವಿಲ್ ಕಂಟಿನ್ಯೂ ಈ ಥರ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ವಿಡಿಯೋಸ್ ಅಂತೂ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ನೈಲ್ ಆರ್ಟ್ ನ್ಯೂ ಇಯರ್ಗೆ ಮತ್ತು ಈ ಒಂದು ವೆಕೇಷನ್ಗೆ ಫುಲ್ ಸ್ಪಾರ್ಕಲ್ ಇದೆ, ಗ್ಲಿಟರ್ಸ್ ಇದೆ, ಸ್ಟೋನ್ಸ್ ಎಲ್ಲ ಇದೆ. ಆ ಥರ ನನಗೆ ಈ ಥರ ತುಂಬಾ ಇಷ್ಟ. ಒಂಥರ ಫುಲ್ ಗ್ಲಿಟರ್ ಥರ ಇದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಎಸ್ ಬನ್ನಿ ಹೊರಡೋಣ. ಅಂದರೆ ಹೊರಡೋಣ ಅಲ್ಲ, ಅವ್ರನ್ನ ಎದ್ದಾಡ್ಸೋಣ. ಸೊ ನಾನು ರೆಡಿ ಆಗಿದ್ದಾಯಿತು, ಅವರು ನನ್ನ ಜೊತೆ
ಇವಾಗ ರೆಡಿ ಆಗಬೇಕು. ಪ್ರಿಷಾನ ರೆಡಿ ಮಾಡಿಬಿಟ್ಟು ಹೊರಡಬೇಕು. ನಾವು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಏರ್ಪೋರ್ಟಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಸೆಕ್ಯೂರಿಟಿ ಚೆಕ್ ಇನ್ ಅದು ಇದು ಪ್ರೋಸೆಸ್ ಎಲ್ಲ ಮುಗಿಸಿ ಗೇಟ್ ಹತ್ರ ಹೋಗೋದು. ನಮ್ಮ ಫ್ರೆಂಡ್ಸ್ ಕೂಡ ಬಂದು ಜಾಯಿನ್ ಆಗ್ತಾರೆ. ಇಲ್ಲಿಂದ ಊಬರ್ ತಗೊಂಡು ಹೋಗ್ಬೋದು ಇತ್ತು. ಸೊ ಊಬರ್ ಏನಂದ್ರೆ ಸೇಮ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಒಂದು ಆಲ್ಮೋಸ್ಟ್ ಹೋಗಿ ಬರೋದಕ್ಕೆ $250 ಆಗುತ್ತೆ. ಪಾರ್ಕಿಂಗ್ ಕೂಡ ಏರ್ಪೋರ್ಟಲ್ಲಿ ಸೇಮ್ $222 ಆ ಥರ ಕೊಟ್ಟರೆ ಸಿಯಾಟಲ್ ಏರ್ಪೋರ್ಟಲ್ಲಿ 5 days ಪಾರ್ಕ್ ಮಾಡೋದು. 1 week ಪಾಸ್ ಅನ್ಸುತ್ತೆ ಅದು. ಸೊ ಚಂದ್ರು ನಮ್ಮ ಕಾರಲ್ಲೇನೆ ಆದರೆ ಬೇಬಿ ಸ್ಟಫ್ ಎಲ್ಲ ಇರುತ್ತೆ, ಕಾರ್ ಸೀಟ್ ಇರುತ್ತೆ. ಸೊ ಹಾಗಾಗಿ ಕಂಫರ್ಟ್ ಇರುತ್ತೆ ಅಂತೇಳಿ ನಾವೇ ಕಾರ್ ತೊಗೊಂಡೋಗಿ ಈಗ ಅಲ್ಲಿ ಪಾರ್ಕ್ ಮಾಡಿ ಹೋಗೋದ್ರಿಂದ ಅದನ್ನು ಟೈಮ್ ಎಲ್ಲ ಆಗುತ್ತೆ. ಅದೆಲ್ಲ ಕೌಂಟ್ ಮಾಡಿಕೊಂಡು ಬೇಗನೆ ಎದ್ಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ಪ್ರಿಷಾಗೆ ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ 2 days-ಇಂದ. ಇವಾಗ ಮೂವರ್ದು ಚಂದು ನಂದು ಪ್ರಿಷಾದು ಆ್ಯಂಡ್ ಬೇಬಿ ಸ್ಟಫ್ ಆ್ಯಂಡ್ ನನಗೇನು ಬೇಕು ಅದೆಲ್ಲನೂ ಸಪ್ರೇಟಾಗಿ ಕ್ಯಾರಿ ಮಾಡಿದ್ದೀನಿ. ಜೊತೆಗೆ ನಾವು ಕ್ರೂಸಲ್ಲಿ ಇರ್ತೀವಿ, ಓಷನ್ ಮಧ್ಯ ಒಂದು 3 ದಿನ ಕಳಿತೀವಿ. ಜೊತೆಗೆ ಒಂಥರ ರಿಲ್ಯಾಕ್ಸಿಂಗ್ ಟೈಮ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ಎಷ್ಟೊಂದು ನಾನು ಕ್ರೂಸ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಯಾವಾಗಲೂ ಒಂಥರ ಅದು ನೋಡಿದಾಗೆಲ್ಲ ತುಂಬಾ ಥ್ರಿಲ್ ಆಗುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಇವಾಗ ನಾವು ಹೋಗ್ತಾ ಇರೋದ್ರಿಂದ ನಮಗಿನ್ನೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ನಿಮ್ಮೆಲ್ಲರೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ ಆ್ಯಂಡ್ ವಿಲ್ ಆಲ್ ಕ್ರಿಯೇಟ್ ಬ್ಯೂಟಿಫುಲ್ ಮೆಮೊರೀಸ್. ಬನ್ನಿ ಹೊರಡೋಣ. ಆ್ಯಂಡ್ ಏನೆಲ್ಲ ಆಗುತ್ತೋ ಈ ದಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಲೆಟ್ಸ್ ಎಂಜಾಯ್. ಬಾಯ್. ಹಾಯ್ ಪ್ರಿಷಾ, ಹಾಯ್ ಮಾಡಲ್ಲ, ಹಲೋ. ಎಲ್ಲಿಗೆ ಹೊರಟಿದ್ಯಾ ಮಗಳೇ? ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊಂಡು ಎಲ್ಲಿಗೆ ಹೊರಟಿದ್ಯಾ? ಎಲ್ಲಿಗೆ? ಎಲ್ಲಿ ಹೋಗ್ತಿದ್ದೀರಾ ನೀವು? ಫ್ಲೈಟಲ್ಲಿ, ಕ್ರೂಸಲ್ಲಿ, ಕಾರಲ್ಲಿ? ಕಾರ್, ಫ್ಲೈಟ್, ಟ್ರೈನ್ ಎಲ್ಲದರಲ್ಲೂ ಹೋಗ್ತಿದ್ಯಾ ಇವತ್ತು? ಚಿನಿ ಕ್ರೂಸಲ್ಲಿ ಎಲ್ಲಾ ಕಡೆ ಹೋಗ್ತಿದ್ಯಾ ಮಗನೇ? ಹಾಯ್ ಮಾಡು. ಹಾಯ್. ಪ್ರಿಷಾದು ಲಾಸ್ ವೇಗಸ್ ಆದ್ಮೇಲೆ US ಅಲ್ಲಿ ಇದು ವಿತಿನ್ 2 months ಅಲ್ಲಿ ಮತ್ತೆ ಲಾಸ್ ಏಂಜಲೀಸ್ ಟ್ರಿಪ್, 2ನೇ ಟ್ರಿಪ್ ಇವಳು ಮತ್ತೆ ಫ್ಲೈ ಮಾಡ್ತಾ ಇರೋದು ಐಲೈ ಡೊಮೆಸ್ಟಿಕ್ ಅಲ್ಲಿ. ಸೊ ಇವಾಗ ಚಂದು ಕೂಡ ರೆಡಿ ಆಗಿದ್ದಾರೆ. ಹಾಯ್ ಚಂದು, ಎಕ್ಸೈಟೆಡ್? Hello, yes, excited. ಸೊ ಕ್ರೂಸ್ ಡೀಟೇಲು ಯಾವುದು ಏನು ಅಂತ ಚಂದು ಶೇರ್ ಮಾಡ್ತಾರೆ. ಸೊ ಬಿಕಾಸ್ ಅವರೇ ಎಲ್ಲ ನಮ್ಮ ಫ್ರೆಂಡ್ಸು ಅವರೆಲ್ಲ ಕೋಆರ್ಡಿನೇಟ್ ಮಾಡಿಬಿಟ್ಟು ಸೊ ಇವರೇ ಬುಕ್ ಮಾಡಿರೋದು ಬಾಯ್ಸ್ ಟೀಮ್. ಹಾಗಾಗಿ ಅವ್ರಿಗೇನೆ ಡೀಟೇಲ್ ಗೊತ್ತಿರುತ್ತೇನೆ ಎಕ್ಸ್ಟ್ರಾ. ಬನ್ನಿ ಚಂದು, ನಿಮ್ಮ ಟರ್ನ್. ಬನ್ನಿ ಸ್ವಲ್ಪ ಡೀಟೇಲ್ ಹೇಳ್ಬಿಡಿ. Cruise trip, are you ready? Cruise trip, are you ready? Oh my god. ಪ್ರಿಷಾ, ನಾನು ಕೇಳಿದ್ರೆ ಹ್ಞೂ ಅಲ್ಲಿಲ್ಲ ಏನೂ ಇಲ್ಲ, ಅಪ್ಪ ಕೇಳಿದ್ರೆ ಎಸ್ ಅಂತಿದ್ಯಾ? ಕಾರ್ನಲ್ಲಿ ಹೋಗೋಣ. ಎಸ್. ನಾವು ಇವಾಗ ಹೋಗ್ತಾ ಇರೋದು ಕ್ರೂಸ್ ಟ್ರಿಪ್. ನಮ್ದು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸು ಕ್ರೂಸ್ನಲ್ಲಿ ಹೋಗ್ತಾ ಇರೋದು. ವೆರಿ ಎಕ್ಸೈಟೆಡ್. ನಾವು ಹೋಗ್ತಾ ಇರೋದು ಇವಾಗ ಲಾಸ್ ಏಂಜಲೀಸ್ ಇಂದ ಆನ್ಸಿನಾಡಾ ಅಂತ ಮೆಕ್ಸಿಕೋದಲ್ಲಿ ಒಂದು ಸಿಟಿ ಇದೆ. ಸೊ ಅಲ್ಲಿಗೆ ಹೋಗೋದು. ಇದು 4 nights 5 days ಕ್ರೂಸು. ಅದ್ರ ಮಧ್ಯ ಇನ್ನೊಂದು ಐಲ್ಯಾಂಡ್ ಅಲ್ಲಿ ಸ್ಟಾಪ್ ಮಾಡುತ್ತೆ, ಕ್ಯಾಟಲಿನಾ ಐಲ್ಯಾಂಡ್ ಅಂತ. ಸೊ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಕ್ಯಾಟಲಿನಾ ಐಲ್ಯಾಂಡ್ ಬಂದು ಲಾಸ್ ಏಂಜಲೀಸ್ ಕೌಂಟಿನೇ ಅಂತೆ. ಸೊ ಇಟ್ಸ್ ಬೇಸಿಕಲಿ ಲಾಸ್ ಏಂಜಲೀಸ್ ಸಿಟಿನೇ ಒಂದು ಪಾರ್ಟ್ ಅಲ್ಲಿ ಐಲ್ಯಾಂಡ್ ಇದೆ ಅಂತ ಅನ್ಬೋದು. ಸೊ ಅಲ್ಲೊಂದು ಸ್ಟಾಪ್ ಮಾಡುತ್ತೆ, ಮತ್ತೆ ಎನ್ಸಿನಾಡಾ ಅಂತ ಮೆಕ್ಸಿಕೋ ಸಿಟಿಗೆ ಹೋಗುತ್ತೆ. ಸೊ ಅಲ್ಲೋಗಿ ಅಲ್ಲಿ ಒಂದು ಡೇ ಏನೋ ಒಂಥರ ಹಾಲ್ಟ್ ಮಾಡುತ್ತೆ. ಸೊ ನಾವೇನಾದ್ರೂ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಎಕ್ಸೈಟೆಡ್. ಪ್ರಿಷಾಸ್ ಫಸ್ಟ್ ಕ್ರೂಸ್ ಟ್ರಿಪ್. ಓ ವಾವ್. ಪ್ರಿಷಾ ಹೋಗೋಣ. ಪ್ರಿಷಾ ಬೆಳಗ್ಗಿನ ಜಾವನೆ ಪಾಪ ಅವಳು ಎದ್ದು ಸ್ನಾನ ಮಾಡಿ ಫುಲ್ ಫ್ರೆಶ್ ಆಗಿ ರೆಡಿ ಆಗಿದ್ದಾಳೆ ನಮ್ಮ ಜೊತೆ. ಥ್ಯಾಂಕ್ ಯು ಪ್ರಿಷಾ. ಹೈ ಫೈ. ಓ ಮುತ್ತು ಕೊಡಪ್ಪ, ಮುತ್ತು ಕೊಡು. ಅಪ್ಪ ಕಿಸಿ ಕೊಡು. ಓ ಅಮ್ಮಂಗೆ ಕೊಡಲ್ಲ ಕಿಸಿ. ಲಿಪ್ಸ್ಟಿಕ್ ಹಾಕ್ಬಾರ್ದು ಮಗನೇ. ನಾನು ನಿನ್ನ ಹತ್ರ ಕೊಡಿಸ್ಕೋಬೇಕು ಅಂದ್ರೆ ಲಿಪ್ಸ್ಟಿಕ್ ಹಾಕ್ಬಾರ್ದು. ಹೊರಡೋಣ. ಯಾ ಲೆಟ್ಸ್ ಹ್ಯಾವ್ ಫನ್. ರೆಡಿ ಪ್ರಿಷಾ? ರೆಡಿ. ಅಪ್ಪ ನಮ್ಮ
ಮಗ್ನೆ ಅಲರ್ಟ್ ಆಗ್ಬಿಡ್ತೀಯಲ್ಲ ಕ್ಯಾಮ್ರಾ ಇದ್ರೆ. ಅಪ್ಪ ಎಲ್ಲಿ ಅಪ್ಪ? ಎಲ್ಲಿಗೆ ಹೊರಟಿದ್ದೀರಾ ಅಪ್ಪ ನೀವು ಇವತ್ತು? ಜಾಕೆಟ್ ಹಾಕೊಂಡ್ರ ನೀವು? ಪ್ರಿಷಾ ಅಮ್ಮ ಹಾಕೊಳೋದ್ ಬೇಡ ಶೂ. ಪ್ರಿಷಾ ಅಮ್ಮ ಹಾಕೊಳೋದ್ ಬೇಡ ಶೂ. ಇಲ್ಲಿದೆ ಮುದ್ದು. ನಿಂದಿಲ್ಲಿದೆ ಬೇಡ ಬಾ, ಕಾರ್ ಬಿಸಿಯಾಗಿದೆ. ಸುಮ್ಮನೆ ಆಮೇಲೆ ಈಟ್ ಜಾಸ್ತಿ ಆಗುತ್ತೆ. ನಾವು ಆ್ಯಸ್ ಸೂನ್ ಆ್ಯಸ್ ಸೆಕ್ಯೂರಿಟಿ ಚೆಕ್ ಆಗಿರ್ಬೋದು, ಮೇನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಮೊದಲಿಗೆ ನಾವು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡ್ಬೇಕಾದ್ರೆ ನೀವು ನೋಡಿರ್ಬೋದು ಮೋಸ್ಟ್ ಆಫ್ ದ ವಿಡಿಯೋಸಲ್ಲಿ ಫಸ್ಟು ಸ್ಟಾರ್ಬಕ್ಸಲ್ಲಿ ನಾವು ಏನಾದರೂ ಸ್ನ್ಯಾಕ್ಸ್ನ ಗ್ರ್ಯಾಬ್ ಮಾಡಿ ಹೋಗ್ತೀವಿ. ಹಾಲಿಡೇ ಟೈಮಲ್ಲಿ ಕೊಡೋವಂಥ ಸ್ಟಾರ್ಬಕ್ಸ್ ಕಾಫಿ ಕಪ್ ಡಿಸೈನ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಎಷ್ಟೊಂದು ಸಲ ನಾನು ಮೋಸ್ಟ್ ಆಫ್ ದ ಟೈಮು ಸ್ಟಾರ್ಬಕ್ಸಲ್ಲಿ ತೊಗೊಂಡು ಚಿಯರ್ಸ್ ಮಾಡ್ತಾ ಇರ್ತೀವಿ. ಬನ್ನಿ ಇವಾಗ ಗೇಟ್ ಹತ್ರ ಹೋಗೋಣ. ಎಲ್ಲ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡಿದ್ದಾಯಿತು. ನಾವು ಇಲ್ಲಿಂದ ನಮ್ಮ ಗೇಟ್ ರೀಚ್ ಆಗೋದಕ್ಕೆ ಸೊ ನಾವು ಟ್ರೈನಲ್ಲಿ ಹೋಗಬೇಕಾಗುತ್ತೆ. ನನಗೆ ಈ ಟ್ರೈನ್ ಅಂತ ಬಂದಾಗ ನೆನಪಾಗೋದು ಇಂಡಿಯಾನೇ ನೆನಪಾಗುತ್ತೆ. ಯಾವಾಗ್ಲೂ ಅಷ್ಟೇ ನಮ್ಮ ಫ್ಲೈಟ್ ಯಾವಾಗ್ಲೂ ಜಾಸ್ತಿ ನಾನು ವಿಸಿಟ್ ಮಾಡಿರೋದು ಎಸ್ ಗೇಟ್ ಹತ್ರನೇ ಇರುತ್ತೆ. ಸೊ ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಅದೇ ನೆನಪಾಗುತ್ತೆ. ಸೊ ನಾವು ಇವಾಗ ಹೋಗಬೇಕಾಗಿರೋದು ಎನ್ ಗೇಟ್ ಕಡೆ. ಸೊ ಫಸ್ಟ್ ಟೈಮ್ ನಾನು ಆ ಒಂದು ಗೇಟ್ ಕಡೆ ಹೋಗ್ತಾ ಇರೋದು ಎಲ್ಲಿಗೆ. ಸೊ ಬೇರೆ ಟೈಮಲ್ಲೆಲ್ಲ ಬೇರೆ ಬೇರೆ ಗೇಟ್ ಇರುತ್ತೆ. ಸೊ ನೋಡೋಣ. ಎನ್ ಗೇಟ್ ಕೂಡ ಜಸ್ಟ್ ಕನೆಕ್ಟೆಡೇ ಇದೆ, ಟ್ರೈನಲ್ಲೇ ಹೋಗಬೇಕು. ಜಸ್ಟ್ ಹಾಗೆ ರೂಟ್ ಚೇಂಜ್ ಮಾಡಬೇಕು ಒಳಗಡೆ. ಅದು ಫಸ್ಟ್ ಟೈಮ್ ನನಗೂ ಕೂಡ ಅನಿಸಿದ್ದು. ಎರಡು ತಿಂಗಳ ಹಿಂದೆ ಅಮ್ಮನ ಜೊತೆ ಲಾಸ್ ವೇಗಸ್ಸಿಗೆ ನಾವು ಫ್ಲೈ ಮಾಡಿದ್ದು. ಅದಾದ ನಂತರ ನಾವಿವತ್ತು ಲಾಸ್ ಏಂಜಲೀಸ್ಗೆ ಫ್ಲೈ ಮಾಡ್ತಾ ಇರೋದು. ಆ್ಯಂಡ್ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಯಾಕೆಂದರೆ ಕ್ರೂಸ್ ಟ್ರಿಪ್ ಮಾಡೋದು. ಆ್ಯಂಡ್ ಪ್ರಿಷಾ ಜೊತೆ ನೀವು ನೋಡಿರ್ಬೋದು, ನಾನು ಚಂದು ಎಲ್ಲ ಕಡೆ ಟ್ರಾವೆಲ್ ಮಾಡಿ ಯಾವಾಗ್ಲೂ ಚೆನ್ನಾಗಿ ಇಬ್ಬರನ್ನೇ ಸುತ್ತಾಡ್ತಾ ಇದ್ವಿ. ಬಟ್ ಇವಾಗ ನಮ್ಮ ಜೊತೆ ಒಂದು ಪುಟಾಣಿ ಬಂದಿದೆ. ಆ್ಯಂಡ್ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಇನ್ನೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ಬಟ್ ಆ್ಯಸ್ ಎ ಪೇರೆಂಟ್ಸ್ ನಾವು ಮುಂಚೆ ಏನೇನು ಬೇಕೋ ಅದೆಲ್ಲನೂ ಪ್ರಿಪೇರ್ ಮಾಡ್ಕೊಡೋದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಇವಾಗ ಆ್ಯಡ್ ಆಗಿದೆ. ಆ್ಯಂಡ್ ಸ್ವಲ್ಪ ಇನ್ನೂ ಜಾಸ್ತಿನೇ ಕಾನ್ಷಿಯಸ್ಸಲ್ಲಿ ನಾವು ಪ್ಯಾಕಿಂಗ್ ಆಗಿರ್ಬೋದು, ಹಾಗೆ ಪ್ಲ್ಯಾನ್ ಆಗಿರ್ಬೋದು ಎಲ್ಲನೂ ರೆಡಿ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ಏರ್ಪೋರ್ಟ್ ಒಳಗಡೆ ಹೋದರೆ ನನಗಂತೂ ಈ ಶಾಪ್ಸ್ನ ಟೂರ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ಒಳ್ಳೊಳ್ಳೆ ಕ್ಯೂಟ್ ಸ್ಟಫ್ ಇಟ್ಟಿರ್ತಾರೆ ನೋಡಿ. ಇಲ್ಲಿ ನಮ್ಮ ಸಿಯಾಟಲ್ ರಿಲೇಟೆಡ್ ಮ್ಯಾಗ್ನೆಟ್ಸ್ ಆಗಿರ್ಬೋದು, ಈ ಥರ ಸ್ಪೇಸ್ ನೀಡಲ್ ಟವರ್ದಾಗಿರ್ಬೋದು, ಈ ಥರ ಕ್ಯೂಟಾಗಿರೋ ಕೆಲವೊಂದೆಲ್ಲ ಗಿಫ್ಟ್ ಸ್ಟಫ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ದರೆ ಫ್ಲೈಟ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಬೋರ್ಡಿಂಗ್ ಆಗೋದಕ್ಕಿಂತ ಮುಂಚೆ ತೊಗೋಬೋದು. ಆ್ಯಂಡ್ ಕೆಲವೊಂದನ್ನು ಫ್ರೆಶಾಗಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ಹಾಗೆ ಕ್ರಿಸ್ಮಸ್ ಆಗಿರೋದ್ರಿಂದ ಒಂದು ಥೀಮಲ್ಲಿ ಇಲ್ಲಿ ಒಂದು ವಿಂಟರ್ ವಂಡರ್ಲ್ಯಾಂಡ್ನ ಕ್ರಿಯೇಟ್ ಮಾಡಿದರು. ನಾನು ನಿಮ್ಮನ್ನು ಮೌಂಟ್ ರೇನಿಯರ್ ಅನ್ನೋ ಒಂದು ಪ್ಲೇಸ್ ಇದೆ ಸಿಯಾಟಲಲ್ಲಿ, ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಫಾಲ್ಸ್ ಇದೆ. ಆ್ಯಂಡ್ ಒಂಥರ ನಾವು ಸಮ್ಮರ್ ಟೈಮಲ್ಲಿ ಒಂದು ಮಿಡ್ಡಲ್ಲಿ ಹೋದರೆ ತುಂಬಾ ಒಂಥರ ಸ್ವಿಟ್ಜರ್ಲ್ಯಾಂಡ್ ಥರ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ಒಂದು ಕ್ಲೈಮೇಟ್ ಕ್ರಿಯೇಟ್ ಆಗಿರುತ್ತೆ. ನಾನು ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಮೌಂಟ್ ರೇನಿಯರ್ ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗಿಲ್ಲ ನಾನು, ಬಟ್ ನಾವು ತುಂಬ ಸಲ ವಿಸಿಟ್ ಹಾಕಿದ್ದೀನಿ. ಹಾಗೆ ಈ ಒಂದು ಗ್ಲೋಬ್ ಥರ ಒಂಥರ ಒಂದು ಕ್ಯೂಟಾಗಿರೋ ಒಂದು ಗ್ಲಾಸ್ ಹತ್ರ ನಾವು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಬಟ್ ಪ್ರಿಷಾಗೆ ನಿದ್ದೆ ಬರ್ತಾಯಿತ್ತು, ಬಟ್ ಅವಾಯ್ಡ್ ಮಾಡ್ತಾಯಿದ್ಲು. ಸೊ ಆ ಥರ ಫುಲ್ ಆನ್ ಆ್ಯಂಡ್ ಆಫ್ ಆಗ್ತಾಯಿತ್ತು. ಸ್ವಲ್ಪ ಅವಳನ್ನ ಸೆಟಲ್ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಾಯಿತ್ತು.
ಆಗಲೇ ಮೆನ್ಷನ್ ಮಾಡಿದಾಗೆ ನಾವಷ್ಟೇ ಹೋಗ್ತಾ ಇಲ್ಲ, ನಮ್ಮ ಜೊತೆ ಇನ್ನೂ 2 ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಬರ್ತಾ ಇದ್ದಾರೆ. ಈ ಕ್ರೂಸ್ ಟ್ರಿಪ್ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಗ್ರೂಪ್ ಜೊತೆ ಆದರೆ ಇನ್ನೂ ತುಂಬ ಲಾಟ್ ಆಫ್ ಫನ್ ಆ್ಯಂಡ್ ತುಂಬಾ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸ್ಪೆಷಲಿ ಕ್ರೂಸ್ ಟ್ರಿಪ್ಗೆಲ್ಲನೂ ಆಲ್ಮೋಸ್ಟ್ ಎಲ್ಲ ಕೂಡ ನಾವೆಲ್ಲರೂ ಎಕ್ಸೈಟೆಡ್ ಆಗಿ ರೆಡಿ ಆಗಿದ್ದೀವಿ. ಆ್ಯಂಡ್ ಇವಾಗ ನಮ್ಮ ಫ್ರೆಂಡ್ಸ್ ಮಕ್ಕಳು ಬಂದಿರೋದ್ರಿಂದ ಪ್ರಿಷಾ ಅಕ್ಕ ಅಂತೇಳಿ ಅವ್ರ ಜೊತೆ ಸೆಟಲ್ ಆಗಿಬಿಟ್ಟಿದ್ದಾಳೆ ಕಂಫರ್ಟಬಲ್ ಆಗಿ. ಬಟ್ ಅವರು ಕೂಡ ಅಷ್ಟೇ ಪ್ರಿಷಾನ ತುಂಬ ಚೆನ್ನಾಗಿ ಪ್ಯಾಂಪರ್ ಮಾಡ್ತಾಯಿದ್ರು. ಆ್ಯಂಡ್ ಅವಳು ಚಿಕ್ಕವಳಲ್ವ, ಅದಕ್ಕೆ ಪಾಪ ಅವ್ರು ಏನು ಹೇಳಿದ್ರು ಅವಳಿಂದನೇ ಇರ್ತಾಯಿದ್ರು. ಆ್ಯಂಡ್ ತುಂಬಾ ಹೆಲ್ಪ್ಫುಲ್ ಆಯಿತು. ನಮ್ಮ ಫ್ರೆಂಡ್ಸ್ ಮಕ್ಕಳು ಎಲ್ಲರೂ ಮೋಸ್ಟ್ ಆಫ್ ದ ಟೈಮ್ ಪ್ರಿಷಾ ಜೊತೆನೇ ಇರ್ತಾಯಿದ್ರು. ಹಾಗೆ ನಾವು ಪ್ರಿಯಾರಿಟಿ ಬೋರ್ಡಿಂಗ್ ಇರೋದ್ರಿಂದ ಪ್ರಿಷಾ ಇರೋದ್ರಿಂದ ಮುಂಚೆನೇ ನಾವು ಒಳಗಡೆ ಬಂದ್ವಿ. ಆ್ಯಂಡ್ ನಾವು ಸೆಟಲ್ ಆಗೋ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಬಂದುಬಿಟ್ಟು ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಒಂದೊಳ್ಳೆ ಟ್ರಿಪ್, ಒಂಥರ ಅನ್ಫರ್ಗೆಟಬಲ್ ಮೆಮೊರೀಸ್. ಫ್ಲೈಟಲ್ಲಿ ಈ ಒಂದು ಸ್ಮಾಲ್ ಸ್ಪೇಸಲ್ಲಿ ಮಕ್ಕಳನ್ನ ಆಡ್ಕೊಳೋದು ತುಂಬಾ ಕಷ್ಟ. ನಾನಂತೂ ಕೆಲವೊಂದು ಟಾಯ್ಸ್ ಆಗಿರ್ಬೋದು, ಹಾಗೆ ಅವಳಿಗೆ ಡ್ರಾಯಿಂಗ್ ಮಾಡೋದಕ್ಕೆ ಅಂತೆಲ್ಲ ತೊಗೊಂಡು ಬಂದಿದ್ದೆ. ಬಟ್ ಫ್ಲೈಟಲ್ಲಿ ಬಂದ ತಕ್ಷಣ ಅವ್ರ ಮೂಡು, ಅವರು ಒಂದು ಇಂಟ್ರೆಸ್ಟು ಡೈವರ್ಟ್ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಹೇಗೋ ಬೆಳಿಗ್ಗೆನೇ ಎದ್ದಾಳಿಸಿದ್ರಿಂದ ಐ ಆಮ್ ಶ್ಯೂರ್ ಪ್ರಿಷಾ ಮಲ್ಕೊತಾಳೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿನೇ ಸ್ವಲ್ಪ ಆರಾಮಾಗೇ ಇದ್ದೆ. ಸೊ ಮಲಗಬೇಕಾದ್ರೆ ಆ ಫ್ಲೈಟ್ ನಾಯ್ಸ್ಗೆ ಎಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು 5 ಮಿನಿಟ್ಸ್ ಸ್ವಲ್ಪ ಜಾಸ್ತಿನೇ ಟಫ್ ಅನ್ನಿಸ್ತು. ಅದಾದ ನಂತರ ಆರಾಮಾಗೇ ಅವಳು ನಿದ್ದೆ ಮಾಡಿದ್ಲು. ಜರ್ನಿ ಕೂಡ ಸ್ಮೂತಾಗಿ ಆಯಿತು. ಆ್ಯಂಡ್ ಎಲ್ಲರೂ ನೋಡ್ತಾ ಇದ್ದೀರಾ ಅಲ್ವಾ, ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ ಫುಲ್ ಕ್ರೂಸ್ ಟ್ರಿಪ್ ಮಾಡೋದಕ್ಕೆ. ನಾವು ಇವತ್ತು ಫ್ಲೈ ಮಾಡ್ತಾ ಇರೋದು ಅಲಾಸ್ಕಾ ಏರ್ಲೈನ್ಸಲ್ಲಿ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ. ಲಾಸ್ ಏಂಜಲೀಸ್ ಶಾರ್ಟ್ ಟ್ರಿಪ್ ನಮ್ಮ ಸಿಯಾಟಲಿಂದ ಅಲ್ಲಿಗೆ ಒಂದು 2.5 ಗಂಟೆ ಫ್ಲೈಟ್ ಇರುತ್ತೆ ಅಷ್ಟೇ. ಓವರಾಲ್ ಒಂದು ಶಾರ್ಟ್ ಟ್ರಿಪ್ ಅಂತ ಹೇಳ್ಬೋದು ಇದು ಫ್ಲೈಟ್ ಜರ್ನಿ. ಹಾಗಾಗಿ ಪ್ರಿಷಾ ಮೇಂಟೈನ್ ಮಾಡೋದು ಕೂಡ ಈಸಿ. ನಾವು ಲಾಸ್ ಏಂಜಲೀಸ್ ಬಂದ ತಕ್ಷಣ ಅಲ್ಲಿಂದ ಊಬರ್ ಬುಕ್ ಮಾಡಿಕೊಂಡು ಕ್ಯಾಬ್ ತೊಗೊಂಡು ಇಂಡಿಯನ್ ರೆಸ್ಟೋರೆಂಟ್ ಬಂದಿತ್ತು. ಊಟ ಟೈಮ್ ಹತ್ರ ಆಲ್ಮೋಸ್ಟ್ ಡೈರೆಕ್ಟ್ ಬ್ರಂಚ್ ಮಾಡೋದು ಅಂತೇಳಿ. ಇಲ್ಲಿ ಮಿನಿ ಬೊಫೆ ಥರ ಇತ್ತು. ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಫುಡ್. ಬಟ್ ಆದರೆ ಟ್ರಸ್ಟ್ ಮೀ, ಇದರಲ್ಲಿ ನಾನು ಒಂದು ಹಣ್ಣು ತಿನ್ನೋಣ ಅಂತ ಹೋದರೂ ಕೂಡ ಅದು ಕೂಡ ಏನೋ ಒಂಥರ ಸ್ಮೆಲ್ ಇತ್ತು. ಸೊ ಕಂಪ್ಲೀಟ್ ಇಟ್ಸ್ ವೇಸ್ಟ್ ಗೋಯಿಂಗ್ ದೇರ್ ಅಂತ ಅನ್ನಿಸ್ತು. ಹೊರಗಡೆ ಬಂದರೆ ಒಂದು ಸ್ವಲ್ಪ ಬಿಸಿಲಿತ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸಿಯಾಟಲ್ ಇವಾಗ ತುಂಬಾ ಕ್ಲೌಡಿ ವೆದರ್, ಫುಲ್ ಡಾರ್ಕಲ್ಲಿರುತ್ತೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಸನ್ನಿ ಇತ್ತು ಆ್ಯಂಡ್ ಕಂಫರ್ಟಬಲ್ ಆಗಿತ್ತು. ಅದನ್ನು ನೋಡೇ ತುಂಬಾ ಖುಷಿಯಾಗೋಯಿತು. ಬಟ್ ಇಲ್ಲೂ ಕೂಡ ಇವಾಗ ಚಳಿ ಇರುತ್ತೆ. ಬಟ್ ಇವತ್ತು ಸ್ವಲ್ಪ ಕ್ಲೈಮೇಟ್ ಬೆಟರ್ ಆಗಿತ್ತು. ನೋಡಿ ನಮ್ಮ ಪ್ರಿಷಾ ಹೇಗೆ ನಮ್ಮ ಫ್ರೆಂಡ್ಸ್ಗೆ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾಳೆ ಅಂತ. ಅವರು ಕೂಡ ಅಷ್ಟೇ ಪ್ರಿಷಾಗೆ ತುಂಬಾ ಒಂದು ಪ್ಯಾಂಪರ್ ಮಾಡಿ ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ಆ್ಯಂಡ್ ಅವಳಿಗೆ ತುಂಬಾ ಇಷ್ಟ, ಅಕ್ಕ ಅಣ್ಣ ಅಂತೆಲ್ಲ ತುಂಬಾ ಲೈಕ್ ಮಾಡ್ತಾಳೆ. ಶಿ ಈಸ್ ವೆರಿ ಕನೆಕ್ಟೆಡ್. ನನಗೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ನನ್ನ ಮಗಳು ಆಲ್ರೆಡಿ ತುಂಬ ಬೇಗನೆ ಬೆಳೀತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಫುಲ್ಲು ಒಂಥರ ಇಂಡಿಪೆಂಡೆಂಟಾಗಿ ಓಡಾಡೋದು ಆ್ಯಂಡ್ ಅವಳದೇ ಒಂದು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಹೋಗೋದು ಎಲ್ಲ ಮಾಡ್ತಾಯಿದ್ಲಿ. ಸಚ್ ಎ ಕ್ಯೂಟ್ ಜರ್ನಿ ಅನಿಸುತ್ತೆ. ಅವಳು ಚಿಕ್ಕ ಪಾಪುಯಿಂದ ಇಲ್ಲಿವರೆಗೂ ರೀಚ್ ಆಗಿರೋದೇ ನನಗೊಂಥರ ಮಿರಾಕಲ್ ಅನಿಸುತ್ತೆ. ಸೋ ಸೂನ್ ಆ್ಯಂಡ್ ನನ್ನ ಕ್ಯೂಟ್ ಬಡೀಸ್ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಮುಗಿಸ್ಕೊಂಡು ಪೋರ್ಟ್ ಹತ್ರ ರೀಚ್ ಆಗೋದಕ್ಕೆ ಒಂದು 30 ಮಿನಿಟ್ಸ್ ಏನೋ ಆಯಿತು. ನೋಡ್ತಾ ಇದ್ದೀರಾ ಅಲ್ವಾ, ನಮ್ಮ ಕ್ರೂಸ್ ಬಂದು ಆಲ್ರೆಡಿ ಪಾರ್ಕ್ ಆಗಿದೆ. ಸೊ ಇವ್ರದ್ದು ಜರ್ನಿ ಕೇಳಿದ್ರೇ ಒಂಥರ ಅಮೇಝಿಂಗ್ ಅನ್ನೋ ಒಂಥರ ತುಂಬಾ ಟಫಾಗೇ ರನ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಎಲ್ಲ ಇರುತ್ತೆ ಅಂತ. ಆ್ಯಂಡ್ ತುಂಬ ಜನ ಹೋಗ್ತಾ ಇದ್ದಾರೆ ನೋಡಿ. ನಾವು ಅಂದ್ಕೊಂಡಿದ್ವಿ ಒಂದು 3,000 ಜನ ಇದ್ದಾರೆ ಅಂತ. ಬಟ್ ಅಲ್ಲಿ ಹೋದಾಗ ಗೊತ್ತಾಗಿದ್ದು 4,956 ಜನ ಚೆಕ್ ಇನ್ ಮಾಡಿದ್ದಾರೆ ಅಂತ. ಸೊ ತುಂಬಾ ದೊಡ್ಡದಾಗಿದೆ. ಹತ್ತತ್ರ 5,000 ಜನ ಈ ಒಂದು ಕ್ರೂಸಲ್ಲಿ ಹೋಗ್ತಾ ಇದ್ದಾರೆ. ನಾವಿವತ್ತು ಹೋಗ್ತಾ ಇರೋದು ಕಾರ್ನಿವಲ್ ರೇಡಿಯನ್ಸ್ ಅನ್ನೋ ಒಂದು ಕ್ರೂಸಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಚಂದ್ರಗಂತೂ ಕ್ರೂಸ್ ಬಗ್ಗೆ ಅವರು ತುಂಬಾ ರಿಸರ್ಚ್ ಮಾಡ್ತಾನೆ ಇದ್ದರು. ಇನ್ನು ಡಿಸ್ನಿ ಕ್ರೂಸ್ ಇದೆ, ಆ ಥರ ಇನ್ನೂ ಬೇರೆ ಎಲ್ಲ ಇದೆ. ನಾವು ನೆಕ್ಸ್ಟು ಡೆಫಿನೆಟ್ಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ನಾನೆಲ್ಲ ಖಂಡಿತ ನಿಮ್ಮೆಲ್ಲನ ಕರ್ಕೊಂಡು ಹೋಗ್ತೀನಿ.
ಆ್ಯಂಡ್ ಈ ವಿಡಿಯೋಸ್ನ ನೀವು ಯಾರೆಲ್ಲ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೂ ಕೂಡ ಇವಾಗ ಇಂಟ್ರೆಸ್ಟ್ ಇರುತ್ತೆ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲೊಂದು ಟ್ರಾವೆಲ್ ಮಾಡೋ ಒಂದು ಎಕ್ಸ್ಪೀರಿಯೆನ್ಸ್ನ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ನೋಡಿ, ಕಾರ್ನಿವಲ್ ರೇಡಿಯನ್ಸ್. ಸೊ ನೀವು ಇಲ್ಲಿಗೆ ಹೋಗಬೇಕಾದ್ರೆ ಒಂದು ವೀಸಾ ಬಗ್ಗೆ ನೀಟಾಗಿ ಚೆಕ್ ಮಾಡ್ಕೊಂಡು ಹೋಗಬೇಕು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ಥರ ಎಲ್ಲ ವೀಸಾ ಪ್ರೊಸೆಸ್ ನಡೆಯುತ್ತೆ, ಸೆಕ್ಯೂರಿಟಿ ಚೆಕ್ ಎಲ್ಲ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಮೇಲ್ಗಡೆ ಹೋಗೋಣ. ಕ್ರೂಸ್ ಎಲ್ಲ ಪ್ರೊಸೆಸ್ಸು ಎಲ್ಲ ಆಯಿತು, ಚೆಕ್ಕಿನ್ ಎಲ್ಲ ಆಯಿತು ನಮ್ಮದು. ಹಾಗೆ ಡಾಕ್ಯುಮೆಂಟ್ ಚೆಕ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಫೈನಲಾಗಿ ನಾವು ಒಳಗಡೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂಥರ ಪ್ರಿಷಾ ಅಂತೂ ಅವಳೇ ಒಂದು ಇಂಡಿಪೆಂಡೆಂಟಾಗೇ ನಡಿಬೇಕು, ಆ ಥರ ಜಾಸ್ತಿ ಅವಳು ಇಂಡಿಪೆಂಡೆಂಟಾಗೇ ಇರ್ತಾಳೆ. ಊಟ ಕೂಡ ಅಷ್ಟೇ ನಂಗೆ ಅದೇ ತುಂಬಾ ತೊಂದರೆ ಆಗೋದು. ಅವಳು ನನ್ನ ಹತ್ರ ಮಾಡಿಸ್ಕೊಳಲ್ಲ, ಅವಳೇ ತಿನ್ನಬೇಕು, ಆ ಥರ ಒಂದು ಪ್ರೊಸೀಜರ್ ನನ್ನ ಮಗಳದು. ಇವಾಗ ಟ್ರಾವೆಲಲ್ಲಿ ಇದ್ದಾಗ ಒಂಥರ ಚೇಂಜ್ ಆಗ್ತಾಳೆ. ಸೊ ನೀವಿಲ್ಲಿ ನೋಡ್ಬೋದು, ಈ ಒಂದು ಕ್ರೂಸ್ ಡಿಫ್ರೆಂಟ್ ಇದೆ, ಬಟ್ ಸಿಮಿಲರ್ ಟು ದಿಸ್ ಇದೇನು ನೋಡ್ತಾ ಇದ್ದೀರೋ ಈ ಥರನೇ ಇರುತ್ತೆ. ನಾವು ಹೋಗುವಂಥದ್ದು ಒಂದು ಸಿಮಿಲರ್ ಇರೋವಂಥ ಒಂದು ಮಾಡೆಲ್ನ ಇಲ್ಲಿಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡ್ತೀರಾ. ಮೈ ಗಾಡ್, ಹತ್ರ ಬರ್ತಾ ಇದ್ದಂಗೆ ಒಂಥರ ತುಂಬಾ ಎಕ್ಸೈಟ್ ಆಗ್ತಾ ಇದ್ವಿ. ನೀವು ನೋಡ್ಬೋದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಮ್ಮ ಫೇಸಲ್ಲಿ ಅಂತ. ಎಷ್ಟು ದೊಡ್ಡದಾಗಿದೆ ನೋಡಿ. ನಾವು ತೊಗೊಂಡಿರೋ ಅಂಥದ್ದು ಬಾಲ್ಕನಿ ರೂಮ್, ಹಾಗಾಗಿ ಇನ್ನೂ ಎಕ್ಸೈಟ್ಮೆಂಟ್ ಇದೆ. ಸೊ ದಟ್ ಓಷನ್ ನೋಡ್ಬೋದು, ಓಷನ್ ವ್ಯೂ ನೋಡ್ಕೊತಾ ಎಂಜಾಯ್ ಮಾಡ್ಬೋದು ಒಂದು 5 ದಿನಗಳ ಕಾಲ. ನೀವು ಒಳಗಡೆ ಎಂಟ್ರಿ ಆದರೆ ಸೂಪರಾಗಿದೆ. ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಆ್ಯಂಡ್ ಫುಲ್ ಒಂಥರ 5 ಸ್ಟಾರ್ ಹೋಟೆಲ್ ಥರನೇ ಫುಲ್ ಎಲ್ಲ ಕಡೆಯೂ ಇಂಟೀರಿಯರ್ ವರ್ಕ್ ಆಗಿರ್ಬೋದು. ಅಮೇಝಿಂಗ್ ಅನಿಸುತ್ತೆ. ಸಖತ್ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಮ್ಮ ಬೇಬಿ ಅಂತೂ ಫುಲ್ ಮಸ್ತ್ ಮಜಾ, ಹೋಲ್ ಟ್ರಿಪ್ ಸಖತ್ ಎಂಜಾಯ್ ಮಾಡಿದ್ದಾಳೆ. ಸೊ ವರ್ತ್ ಅಂತ ಅನ್ನಿಸ್ತಾಯಿತ್ತು ನಾವು ಬಂದಿದ್ದು. ಆ್ಯಂಡ್ ನಾವು ಇದೇ ಥರ ಇನ್ನೂ ಬೇರೆ ಟೈಮಲ್ಲೂ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ನಮ್ಮ ರೂಮ್ ನಂಬರ್ ಬಂದು 8346 ರೂಮ್ ನಂಬರ್. ಆ್ಯಂಡ್ ಈ ವಿಡಿಯೋ ನಾನು ಶೂಟ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಮೆಮೊರೀಸ್ ಆಗಿದೆ, ಸ್ಟೋರ್ ಆಗಿಬಿಟ್ಟಿದೆ. ಆ್ಯಂಡ್ ರೂಮ್ ಬಂದು ತುಂಬಾ ಪ್ರಿಟಿ ಆಗಿದೆ.
ರೂಮ್ಗೆ ಬಂದು ಎಲ್ಲ ಚೆಕ್ಕಿನ್ ಆಯಿತು, ಸೆಕ್ಯೂರಿಟಿ ಚೆಕ್ಕಿನ್ ಆಯಿತು, ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಈಗ ರೂಮ್ಗೆ ಬಂದಿದ್ದೀವಿ. ನೋಡಿದ್ರಲ್ಲ, ಸೊ ಕ್ರೂಸಲ್ಲಿ ಈ ಥರ ಬಾಲ್ಕನಿ ಡೋರ್ ಇದೆ ಆ್ಯಂಡ್ ಓಷನ್ ವ್ಯೂ ನೋಡಿಕೊಂಡು ನಾವು ಆಲ್ಮೋಸ್ಟ್ 4 days 5 days ಇದರಲ್ಲೇ ಇರ್ತೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದರಲ್ಲಿ ಏನೇನು ಬೇಕೋ ಬೇಸಿಕ್ ಎಲ್ಲ ಫೆಸಿಲಿಟಿ ಇದೆ. ಸೊ ಡ್ರೆಸ್ಸಿಂಗ್ ಮಿರರ್ ಇದೆ, ಟಿ ವಿ ಆಗಿರ್ಬೋದು, ವೈಫೈ ಎಲ್ಲ ಇರುತ್ತೆ. ಆ್ಯಂಡ್ ಜೊತೆಗೆ ನೋಡಿ ಇಲ್ಲಿ ಸೋಫಾ ಕೂಡ ಇದೆ, ಹಾಗೆ ಬೆಡ್, ಪೇಂಟಿಂಗ್ ಆ್ಯಂಡ್ ಕರ್ಟನ್ಸ್ ಆ್ಯಂಡ್ ಮೀನಾಗಿ ಓಷನ್ ನೋಡ್ತಾ ಸೊ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಬಾತ್ರೂಮ್ ಕೂಡ ಅಷ್ಟೇ ತುಂಬ ಸ್ಮಾಲ್ ಸೈಜಲ್ಲಿ ಕೊಟ್ಟಿದ್ದಾರೆ. ನೋಡಿ ಶವರ್ ಇದೆ. ಸೊ ಈ ಥರ ಇದೆ ಫುಲ್ ಎಲ್ಲನೂ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಬೆಸ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಸ್ಟಫ್ ಸ್ಟೋರ್ ಮಾಡೋದಕ್ಕೆ ಎಲ್ಲನೂ ಸ್ಪೇಸ್ ಇದೆ. ನಮ್ಮ ಸೂಟ್ ಕೇಸ್ ಎಲ್ಲನೂ ಇಟ್ಕೋಬೋದು. ಆ್ಯಂಡ್ ಎಕ್ಸ್ಟ್ರಾ ಕಬೋರ್ಡ್ಸ್, ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಆ್ಯಂಡ್ ನೀವು ಹೊರಗಡೆ ನೋಡಿದ್ರೆ ಬಾಲ್ಕನಿ ಇದೆ. ನಾವು ಬುಕ್ ಮಾಡಿರೋದು ಬಾಲ್ಕನಿ ಇರೋ ರೀತಿಲಿ ಬುಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೋಡಿ ಪ್ರಿಷಾ ಆಲ್ರೆಡಿ ಫುಲ್ ಪ್ಲೇ ಮಾಡ್ತಾ ಇದ್ದಾಳೆ ಇಲ್ಲಿ ಹೊರಗಡೆ ಬಂದು. ಸೊ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇಲ್ಲಿ ನೀರು ಸ್ವಲ್ಪ ಇದೆ, ಹಾಗಾಗಿ ಅವಳು ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ನೋಡಿದ್ರೆ ನೀವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ. ಎಸ್ ಪ್ರಿಷಾ, ಅವನಮ್ಮ ಇಷ್ಟ ಆಯ್ತಾ ನಿಂಗೆ? ಎಷ್ಟು ಹೈಟ್ ಅಲ್ಲಿ Did you like it? ಇಷ್ಟ ಆಯ್ತಮ್ಮ? ಇಲ್ಲಿ ಸಿ ಎಲ್ಲಿದೆ? ಸಿ ಓಷನ್, ಕಬ್ಬೈ. ಮೇಲ್ ನೋಡ್ಬೇಕು. ಬಿಯಾಂಡ್ ದಿಸ್, ಓಕೆ? ಇಷ್ಟೇ. ವಾವ್, ಹೆಂಗಿದೀಪ? ವಾವ್ ಅನ್ಬೇಕಿತ್ತ ನೀನ್ ಇಲ್ಲಿ ಬಂದು. ಅದೊಂದೇ ಕಡಿಮೆ ಆಗಿದ್ದಿದ್ದೆ. ಹಿಂಗಿದೆ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಯಾವ ತರ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಅಂತ. ಸೊ ಏರ್ಪೋರ್ಟ್ ಅಲ್ಲೂ ಕೂಡ ಸ್ಮೂತ್ ಆಗಾಯ್ತು. ಒಂದು ಜರ್ನಿ ಕೂಡ ತುಂಬಾ ಸ್ಮೂತ್ ಆಗಿತ್ತು. ಪ್ರಿಷಾ ಮಲಗಿದ್ರಿಂದ ಫ್ಲೈಟ್ ಅಲ್ಲಿ ಅಷ್ಟು ಎಟ್ಟೆ ಅನಿಸ್ಲಿಲ್ಲ. ಸ್ವಲ್ಪ ಮಲ್ಕೋಬೇಕಾದ್ರೆ ಸ್ವಲ್ಪ ಒಂದು 5-10 ನಿಮಿಷ ಪ್ರಾಬ್ಲಮ್ ಆಯ್ತು. ಅದಾದ್ಮೇಲೆ ಅವಳು ಮಲ್ಕೊಂಡ್ಲು. ಆಲ್ಮೋಸ್ಟ್ ಫ್ಲೈಟ್ ಜರ್ನಿ ಕೂಡ ತುಂಬಾ ಸ್ಮೂತ್ ಆಗಾಯ್ತು. ಸೊ ಒಂದೊಳ್ಳೆ ನಿದ್ದೆ ಮಾಡ್ಕೊಂಡು ಎದ್ದಿದ್ದಾಯ್ತು. ಫುಲ್ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಫ್ಲೈ ಮಾಡಿದ್ದು ಎಲ್ಲ ತುಂಬಾ ಹೆಟ್ಟಿಕ್ ಅನಿಸ್ತಾ ಇತ್ತು. ಇವಾಗ ಒಂಥರ ಫ್ರೆಶ್ ಆದಂಗೆ ಅನಿಸ್ತಾ ಇದೆ. ಎಸ್ ಪ್ರಿಷಾ ನೋಡಿ ಈ ಒಂದು ಟೈನಿ ಸ್ಪೇಸ್ ಅಲ್ಲಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ. ಫುಲ್ ಎಲ್ಲಾ ಕಡೆ ಓಡಾಡ್ತಾ ಇದ್ದಾಳೆ. ಹಾಯ್ ಪ್ರಿಷಾ. ಮಲ್ಕೊಂಡಿದ್ಲು. ಅವಳು ಮಲ್ಕೊಂಡಾಗ್ಲೇನೆ ನಾನು ಮಲ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ಫ್ರೆಶ್ ಆದ್ವಿ. ಅಂಡ್ ಚಂದು ಪ್ರಿಷಾ ಆಲ್ರೆಡಿ ಹೋಗಿ ಒಂದ್ ರೌಂಡ್ ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಸ್ವಲ್ಪ ಎಲ್ಲ. ಅಂಡ್ ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಬಟ್ ನಂಗೆ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು, ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಅದಾದ್ಮೇಲೆ ಇವಾಗ ಏನಪ್ಪಾ ಅಂತಂದ್ರೆ ಡಿನ್ನರ್ ಹೋಗೋದಕ್ಕೆ ರೆಡಿ ಆಗ್ತಾ ಇದೀವಿ. ಅಂಡ್ ಮೂವ್ ಆಗ್ತಾ ಇದೆ, ಮೋಷನ್ ಗೊತ್ತಾಗ್ತಾ ಇದೆ ನಿಧಾನಕ್ಕೆ. ಒಂಥರ ಹಾಗೆ ತೇಲ್ತಾ ಇದೆ. ಅಷ್ಟು ಏನ್ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿದೆ. ಡೀಪ್ ಓಷನ್ ಅಲ್ಲಿ ಚಂದ್ರು ನೋಡಿದಾರೆ. ಹೊರಗಡೆ ನೋಡಿದ್ರ ಫುಲ್ ಡಾರ್ಕ್ ಇದೆಯಾ ಹೇಗೆ? ಫುಲ್ ಒಂಥರ ಮಂಜು, ಫಾಗಿ ವೆದರ್ ಇದೆ, ಅದಕ್ಕೆ ಏನು ಕಾಣ್ತಾ ಇಲ್ಲ. ಬಟ್ ಕೆಳಗಡೆ ಲೈಟ್ ಹಾಕಿದ್ದಾರೆ ಮೂವ್ ಹತ್ರ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮೂವ್ ಆಗ್ತಾ ಇದೆ. ಓ ವೆರಿ ನೈಸ್. ನಾನ್ ನೋಡಿಲ್ಲ, ಇವಾಗ ಹೋಗಿ ನೋಡ್ಬೇಕು. ಅಂಡ್ ಇಲ್ಲಿ ಊಟ ಬಂದು ಪ್ಯಾಕೇಜ್ ಅಲ್ಲೇನೆ ಇನ್ಕ್ಲೂಡಿಂಗ್ ಇರುತ್ತೆ. ಜೊತೆಗೆ ನಮ್ಗೆ ಬೇರೆ ಏನಾದ್ರು ಬೇಕಿದ್ರು ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಸಪ್ರೇಟ್ ಆಗಿನೂ ಹೋಗ್ಬೋದು. ಅಂಡ್ ತುಂಬಾ ಆಕ್ಟಿವಿಟೀಸ್ ಮಾಡೋ ತರ ಎಲ್ಲ ಇದೆ. ಸೊ ನೋಡೋಣ, ನಾನು ನಿಮ್ಗೆ ನಾಳೆ ಏನೆಲ್ಲ ಆಗುತ್ತೋ ಅದ್ರಲ್ಲಿ ಇನ್ನೂ ಡೀಟೇಲಿಂಗ್ ಆಗಿ ಫುಡ್ ಬಗ್ಗೆನೇ ಒಂದ್ಸಲ ಕಾನ್ಸಂಟ್ರೇಟ್ ಮಾಡಿ ಶೂಟ್ ಮಾಡಿ ತೋರಿಸ್ತೀನಿ. ಇವಾಗ ಡಿನ್ನರ್ ಹೋಗೋದಕ್ಕೆ ಹೊರಟಿದೀವಿ. ಇವತ್ತು ಆದಷ್ಟು ಹೋಗಿ ರಿಲ್ಯಾಕ್ಸ್ ಆಗಿ ಊಟ ಮಾಡ್ಕೊಂಡು ಜರ್ನಿ ಮಾಡಿರೋದ್ರಿಂದ ಎಲ್ಲ ಚೆನ್ನಾಗಿ ಕ್ರೂಸ್ ಸುತ್ತಾಡೋದು ಅಂತ ಯಾವ ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತೀವಲ್ಲ, ನಾನು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಎಸ್ಪೆಷಲಿ ಹಾಯ್ ಮಾಡು ಪ್ರಿಷಾ. ಹೇಗೆ ಯಾಕೆ ನಚ್ಕೊಂಡ್ಬಿಟ್ಟೆ? ಹಾಯ್ ಮಾಡು. ಮತ್ತು ಆಪಲ್ ಎಲ್ಲಿದೆ? ಆಪಲ್ ಎಲ್ಲಿದೆ ಪುಟ್ಟ? ಇಲ್ಲಿ ಆಪಲ್ ಟೀ ಶರ್ಟ್ ಅಲ್ಲಿ ಇದೆಯಲ್ಲ, ಆಪಲ್ ಸ್ಮೈಲಿ ಆಪಲ್. ಆರೆಂಜ್ ಆಪಲ್ ಹಾಕೊಂಡ್ಬಿಟ್ಟಿದ್ದೀರಾ ನೀವು? ಏನ್ ಮಾಡಿದ್ರಿ ನೀವೇ ಪಪ್ಪ? ಏನ್ ಮಾಡಿದ್ರಿ ಪಪ್ಪ ನೀವು? ಎಲ್ಲಿ ಕರ್ಕೊಂಡು ಹೋಗಿದ್ರು? ಸೊ ಒಂಥರ ಸಮುದ್ರದ ಮಧ್ಯ ಇದೀವಿ ಅಂತಾನೆ ಅನ್ಸಲ್ಲ. ಬಿಕಾಸ್ ವೈಫೈ ಇದೆ ಅಂಡ್ ಈಚ್ ಅಂಡ್ ಎವ್ರಿ ಫೆಸಿಲಿಟಿ ಇದೆ. ನೀವು ಮಾಡಿಸ್ತೀರಪ್ಪ? ನಮಗೆ ಗೈಡ್ ಮಾಡ್ತೀಯಾ? ಎಲ್ಲೋಗೋದು, ಏನ್ ಮಾಡೋದು? ಬಾ. ನೀರ್ ಕುಡಿತಾ ಇದ್ದಾರೆ.
ಅಲ್ಲಿ ಫೋಟೋ ತೆಗಿತಾ ಇದ್ದ, ನೀವು ಒಂದು ಫೋಟೋ ತೆಗೆದ್ರು ನಮ್ದು, ನಂದು ಪ್ರಿಷನ್ ಕ್ರಿಸ್ಮಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ನೈಸ್ ಅಲ್ಲ ಪ್ರಿಷಾ? ತೆಗಿಸ್ಕೊಂತಾ ಇರಿ. ಎಲ್ಲಿ ಸಿಗುತ್ತೆ ಅದು? ಕೆಳಗಡೆ 3rd ಫ್ಲೋರ್ ಹೋಗ್ಬೇಕು. ಫೋಟೋ ಅಲ್ಲಿ ಸಿಗುತ್ತೆ. ಅದೇ ಆಪಲ್ ಬರುತ್ತೆ ಅಲ್ಲ, ನಿಮ್ಗೆ ವಾವ್ ರೂಮ್ ನಂಬರ್ ಹೇಳ್ಬಿಟ್ರೆ ಅಲ್ಲಿ ಅಟ್ಯಾಚ್ ಮಾಡ್ಬಿಟ್ಟಿರ್ತಾರೆ. ಸೂಪರ್ ಅನ್ನಿ. ಹಾಗಾದ್ರೆ ಏನು ಹುಡುಕ್ಬೇಕಾಗಿಲ್ಲ, ಏನು ಹುಡುಕದೇನಿಲ್ಲ. ಇವಾಗ ಕ್ರೆಡಿಟ್ ಕಾರ್ಡ್ ಆಡ್ ಮಾಡಿಸಿ ಬಂದಿದ್ದೀನಿ, ಸೊ ಏನಾದ್ರು ಸ್ವೈಪ್ ಮಾಡಿದ್ರು ಇಟ್ಸ್ ಆಲ್ ಚಾರ್ಜ್ ಆತರ. ಓಕೆ, ಏನಿವೆ ಕ್ರೆಡಿಟ್ ಕಾರ್ಡ್ ಮತ್ತೆ ನಾವು ಕಟ್ಲೇಬೇಕಲ್ಲ. ಬಟ್ ಇಟ್ಸ್ ಗುಡ್ ಅಲ್ಲ, ಹಂಗಾದ್ರೆ ನೋ ನೀಡ್ ಟು ವರಿ ಏನಾದ್ರೂ ಇದ್ರೆ. ಅಂಡ್ ಇವಾಗ ಡಿನ್ನರ್ ಹೋಗೋದು ಬೇರೆ ಪ್ಲೇಸ್ ಅನ್ಸುತ್ತೆ. ಹೌದಾ? ಇಟ್ಸ್ ನಾಟ್ ದಟ್ ಕಾಮನ್ ಏರಿಯಾ ಅಂತ ಅನ್ಕೊಂತೀನಿ. ಲೆಟ್ ಮಿ ಚೆಕ್. ಎಷ್ಟು ಕಲರ್ಫುಲ್ ಆಗಿದೆ. ನನಗಂತೂ ಫ್ರೂಟ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬ ಟೇಸ್ಟಿಯಾಗಿ ನೀಟಾಗಿ ಕಟ್ ಮಾಡಿ ಇಟ್ಟಿದ್ರು. ಒಂದು ಫುಡ್ ಪ್ರೆಸೆಂಟೇಷನ್ನು ತುಂಬ ಇಷ್ಟ ಆಯಿತು. ನಾವು ತೊಗೊಂಡಿರೋ ಪ್ಯಾಕೇಜಲ್ಲಿ ಫುಲ್ ಅನ್ಲಿಮಿಟೆಡ್ ಆಗಿ ಊಟ ಇರೋದ್ರಿಂದ ನಿಮಗಂತೂ ಯೂಜ್ ವೆರೈಟೀಸ್ ಆಪ್ಷನ್ ಇದೆ. ಪಿಜ್ಜಾ ಬೇಕಾ, ಬರಿಟೋ ಬೇಕಾ, ಬರ್ಗರ್ ಬೇಕಾ, ನಿಮಗೆ ಸ್ಯಾಲಡ್ ಆಗಿರ್ಬೋದು, ಡೆಸರ್ಟ್ ಐಟಮ್ ಆಗಿರ್ಬೋದು, ಐಸ್ ಕ್ರೀಮ್, ಹಾಗೆ ಫುಲ್ ಎಲ್ಲ ಥರ ಫುಡ್ ಕೂಡ ಇಟ್ಟಿದ್ದಾರೆ. ಎಲ್ಲ ಥರ ಫುಡ್ ವೈಸೂ ಅಷ್ಟೇ. ಇಂಡಿಯನ್ ಫುಡ್ ಕೂಡ ಇತ್ತು. ಜಸ್ಟ್ ರೈಸ್, ದಾಲ್, ಹಾಗೆ ಗ್ರೀನ್ ಪೀಸ್ ಪಲಾವ್ ಥರ, ಫ್ರೈಡ್ ರೈಸ್ ಥರ, ನ್ಯೂಡಲ್ಸ್ ಆಗಿರ್ಬೋದು. ಸ್ವಲ್ಪ ಮಿನಿಮಮ್ ಅಷ್ಟೇ ಆಪ್ಷನ್ ಇರುತ್ತೆ. ಬಟ್ ಬೇರೆ ಬೇರೆ ಫುಡ್ ಕೂಡ ತಿಂತೀವಲ್ವ ನಾವು. ಸಾಲಡ್ ಆಗಿರ್ಬೋದು, ಹಾಗೆ ಫ್ರೂಟ್ ಕಟ್ ಫ್ರೂಟ್ ಆಗಿರ್ಬೋದು, ಡೆಸರ್ಟ್ ಐಟಮ್ ಆಗಿರ್ಬೋದು, ಈ ಥರ ಫುಲ್ ರೀಫಿಲ್ ಮಾಡ್ತಾನೆ ಇರ್ತಾರೆ. 5,000 ಜನಕ್ಕೆ ಅವರು ಕಂಟಿನ್ಯೂಸ್ ಆಗಿ ಫುಲ್ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಹಾಗೆ ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ಮತ್ತು ಡಿನ್ನರು, ಮತ್ತು ಮಿಡ್ ನೈಟ್ ಸ್ನ್ಯಾಕ್ಸ್ ಅಂತ ಕೂಡ ಇರುತ್ತೆ. ಅದು ಬಿಟ್ಟು ಕೂಡ ನಿಮಗೆ ಎನಿ ಟೈಮ್ ಫುಲ್ ನಿಮಗೆ ಡೇಯಿಂದ ನೈಟ್ 12 ಗಂಟೆವರೆಗೂ ಏನಾದರೂ ಬೇರೆ ಬೇಕು ನಿಮಗೆ ಹಶ್ವಾದ್ರೂ ಹೋಗ್ಬಿಟ್ಟು ನೀವು ಹಾಟ್ ಚಾಕ್ಲೇಟ್ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಜೊತೆಗೆ ಪಿಜ್ಜಾ ಯಾವಾಗಲೂ ಇರುತ್ತೆ. ಬೇರೆ ಬೇರೆ ಥರ ಎಲ್ಲ ಫುಡ್ ತೊಗೊಂಡು ತಿನ್ಬೋದು. ಆ್ಯಂಡ್ ಸೂಪ್ ಇತ್ತು. ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತು. ಒಂದು 4 ದಿನ ಅಂತೂ ನಾವೇನು ವರಿನೇ ಆಗಬೇಕಾಗಿರಲಿಲ್ಲ. ಫುಲ್ ರೆಡಿ ಇರೋದು, ರಿಲ್ಯಾಕ್ಸ್ ಆಗೋದು, ಬಂದುಬಿಟ್ಟು ತಿನ್ನೋದು, ಇದೇ ಥರನೇ ಇತ್ತು. ಬಟ್ ನಮ್ಮ ಇಂಡಿಯನ್ ಫುಡ್ ಸ್ವಲ್ಪ ಮಿನಿಮಮ್ ಆಗೇ ಇಟ್ಟಿರ್ತಾರೆ. ಬೇರೆ ಬೇರೆ ಎಲ್ಲ ವೆಜ್ ಐಟಮ್ನ ಹುಡ್ಕೊಂಡು ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳೋದು. ಸೂಪ್ ಆಗಿರ್ಬೋದು, ಬ್ರೆಡ್ ಸ್ಟಿಕ್, ಈ ಥರ ಎಲ್ಲ. ಸೊ ತುಂಬಾ ಚೆನ್ನಾಗಿ ಫುಡ್ ವೈಸು ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು. ಹಾಗೆ ಬಂದಿರೋಂಥ ಜನಗಳನ್ನ 4 ದಿನ ಅವ್ರು ಫುಲ್ ಎಂಟರ್ಟೈನ್ ಮಾಡಬೇಕಲ್ವ. ಅದಕ್ಕೆ ಒಳಗಡೆ ಫುಲ್ ಗೇಮ್ ಆಡೋದಕ್ಕಿದೆ. ಹಾಗೆ ಲೈವ್ ಮ್ಯೂಸಿಕ್ ಶೋ ನಡೀತಾ ಇರುತ್ತೆ, ಕಾಮಿಡಿ ಶೋ ಇರುತ್ತೆ, ಫೈನ್ ಡೈನಿಂಗ್ ಇರುತ್ತೆ, ಹಾಗೆ ಗೇಮ್ಸ್ ಇರುತ್ತೆ. ಹಾಗೆ ನೀವು ಪೂಲ್ ಆ್ಯಕ್ಟಿವಿಟಿ, ವಾಟರ್ ಆ್ಯಕ್ಟಿವಿಟಿ ಆಗಿರ್ಬೋದು, ಹಾಟ್ ಟಬ್, ಈ ಥರ ತುಂಬಾ ಯೂಜ್ ವೆರೈಟೀಸ್ ಆಗಿರೋವಂಥ ಕಲೆಕ್ಷನ್ಸ್ ಎಲ್ಲನೂ ಇರುತ್ತೆ. ಶಾಪಿಂಗ್ ಇರುತ್ತೆ. ಸೊ ತುಂಬಾ ಒಂಥರ ಫನ್ ಡೇಸ್ನ ನೀವು ರಿಲ್ಯಾಕ್ಸಿಂಗ್ ಡೇ ಬೇಕು ಅಂತಂದರೆ ಎಲ್ಲೂ ನೀವು ಕಾರ್ ತೆಗಿಬಾರ್ದು. ಸೊ ಎಲ್ಲೂ ಸುತ್ತಾಡಬಾರ್ದು. ಜಸ್ಟ್ ಯು ಹ್ಯಾವ್ ಟು ರಿಲ್ಯಾಕ್ಸ್ ಆ್ಯಂಡ್ ಒಳಗೇ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಅಂತ ಅಂದರೆ ಕ್ರೂಸ್ ಆ್ಯಕ್ಟಿವಿಟಿ. ನಾಳೆ ಒಂದು ಐಲ್ಯಾಂಡಲ್ಲಿ ಹೋಗ್ಬಿಟ್ಟು ಕ್ರೂಸ್ ಸ್ಟಾಪ್ ಆಗಿರುತ್ತೆ. ಮತ್ತು ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಕ್ರೂಸಲ್ಲಿ ಬಂದುಬಿಟ್ಟು ನಮ್ಮ ಜರ್ನಿ ಶುರುವಾಗುತ್ತೆ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನೋಡಿದ್ರಲ್ಲ ಇವತ್ತೇನೆಲ್ಲ ಆಕ್ಟಿವಿಟಿ ಆಯಿತು ಅಂತ. ಈ ವಿಡಿಯೋ ನೀವೆಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತೀನಿ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್. ಹ್ಯಾಪಿ ಹಾಲಿಡೇಸ್.